ಸರಗೂರು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಆಚರಿಸಲಾಯಿತು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್, ಉಪಾಧ್ಯಕ್ಷ ಶಿವಕುಮಾರ್, ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್ ಹಾಗೂ ಸದಸ್ಯರುಗಳು ಪುಷ್ಪಾರ್ಚನೆ ಸಲ್ಲಿಸಿದರು. ನಂತರ ರಾಧಿಕಾ ಶ್ರೀನಾಥ್ ಮಾತನಾಡಿ, ಶತಶತಮಾನದಿಂದಲೂ ಭಾರತ ದೇಶದಲ್ಲಿರುವ ಜಾತಿ ವ್ಯವಸ್ಥೆಯನ್ನು ಮೀರಿ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯವನ್ನು ಹೊಂದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶ್ರಮ ಹಾಗೂ ಹೋರಾಟವನ್ನು ನಾವುಗಳು ಸ್ಮರಿಸಿಕೊಳ್ಳಬೇಕಾಗಿದೆ ಎಂದರು. ಸದಸ್ಯರಾದ ಚಲುವ ಕೃಷ್ಣ ಹಾಗೂ ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್ ಮಾತನಾಡಿದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್, ಸಣ್ಣ ತಾಯಮ್ಮ, ಚೈತ್ರ ಸ್ವಾಮಿ, ದಿವ್ಯಾ ನವೀನ್, ಚಂದ್ರಕಲಾ ರಾಜಣ್ಣ, ವಿನಾಯಕ ಪ್ರಸಾದ್, ನೂರಾಳ ಸ್ವಾಮಿ, ಉಮಾ ರಾಮಚಂದ್ರ, ರಾಮು, ಪಳನಿಸ್ವಾಮಿ, ಶಿವಪ್ರಸಾದ್, ಅರ್ಜುನ್, ಅರುಣ್ ಆರಾಧ್ಯ, ದಿಲೀಪ್, ದಿನೇಶ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು. ಈ ಮೂರು ಜನರ ಕೊಡುಗೆ ನಮ್ಮ ದೇಶಕ್ಕೆ ಅಪಾರವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ತತ್ವಗಳನ್ನು ಮತ್ತು ಬಸವಣ್ಣನವರ ವಿಚಾರಧಾರೆಗಳನ್ನು ಅವರು ಮೈಗೂಡಿಸಿಕೊಂಡು ಅವರ ಆದರ್ಶ ತತ್ವಗಳನ್ನು ಪಾಲಿಸಿಕೊಂಡು ಹಾಗೂ ಈ ಸಮಾಜದಲ್ಲಿ ಮಹಿಳೆಯರಿಗೆ ಆಗ್ತಾ ಇದ್ದಂತಹ ಹಾಗೂ ದೀನದಲಿತರಿಗೆ ಆಗ್ತಾ ಇದ್ದಂತಹ ನೋವುಗಳನ್ನು ಸಹ ಅವರು ಕಣ್ಣಾರೆ ಕಂಡು ಆ ನೋವಿಗೆ ಏನಿದೆ ಅದಕ್ಕೊಂದು ಪರಿಹಾರ ಕೊಡಬೇಕು ಅನ್ನೋದು ಮುಖಾಂತರ ಅವರು ಸಮಾನತೆ ಬೇಕು, ಎಲ್ಲ ಮನುಷ್ಯರು ಒಂದೇ, ಹಾಗಾಗಿ ಎಲ್ಲ ಮನುಷ್ಯರು ಸಹ ಸಮಾನತೆಯಿಂದ ಬಾಳಬೇಕು, ಅವರ ಸಮಾನತೆ ತೀರಬೇಕು ಅನ್ನೋದನ್ನ ಸಹ ಕಂಡಂತಹ ಅವರ ಆದೇಶ ಆಗಿತ್ತು. ಅದನ್ನು ಸಹ ನಮಗೆ ಸಂವಿಧಾನ ಮುಖಾಂತರವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಏನಿದೆ, ಈ ಸಂವಿಧಾನ ಇಡೀ ವಿಶ್ವ ಕಂಡಂಥ ಅದ್ಭುತವಾದ ಸಂವಿಧಾನ ಆಗಿದೆ. ಹಾಗಾಗಿ ಸಮಾನತೆ ಅಧಿಕಾರ ಆಗಿರೋ ಎಲ್ಲರಿಗೂ ಸಮಾಜದಲ್ಲಿ ಒಂದು ರಾಜಕೀಯದಲ್ಲೇ ಆಗಲಿ ಅಥವಾ ಸರ್ಕಾರಿ ನೌಕರಿಯಲ್ಲೇ ಆಗಲಿ ಸಮಾನತೆ ಒದಗಿಸಬೇಕು. ಎಲ್ಲ ಜಾತಿಗೂ ರೋಸ್ಟ್ರು ಬಿಂದುನ ತಂದು ಅದ್ರ ಮೂಲಕ ಎಲ್ಲರಿಗೂ ಸಮಾನವಾಗಿ ಎಲ್ಲರಿಗೂ ಅವಕಾಶಗಳು ಸಿಗಬೇಕು. ಇವತ್ತು ನೋಡ್ಬೋದು, ಒಂದು ಅಧ್ಯಕ್ಷರು ಕೂಡ ಒಂದು ಮಹಿಳೆ ನಡೆಸ್ಕೊಂಡು ಹೋಗೋಂಗೆ ಆದ ಕಾರಣವೇ ಒಂದು ಸಂವಿಧಾನ ರಚಿಸಿದಂಥ ಒಂದು ಅಂಬೇಡ್ಕರ್ ಅವರಿಂದನೇ ಸಾಧ್ಯ ಆಯಿತು. ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲೇ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಅಂತ ಮೊದಲನೇದಾಗಿ ಹೋರಾಟ ಮಾಡಿದಂಥ ವ್ಯಕ್ತಿಗಳು ಅವರು. ಅವತ್ತಿಂದ ಹೋರಾಟ ಇವತ್ತು ಎಲ್ಲರಿಗೂ ಪ್ರತಿಫಲ ಸಿಕ್ಕಿದೆ. ಅಸ್ಪೃಶ್ಯತೆ ನಿವಾರಣೆಗೆ ಒಂದು ನಾಂದಿ ಆಗಿದೆ ಇದು ಅಂತ ಹೇಳ್ತಾ ಈ ದಿನ ನನಗೆ ಇಲ್ಲಿ ಭಾಗವಹಿಸಲು ಅವಕಾಶ ಮಾಡಿದೆ ಎಲ್ಲರಿಗೂ ಧನ್ಯವಾದ. ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಮುಖ್ಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಗಳು ಹಾಗೂ ಮಾಧ್ಯಮಿಕರಿಗೆ ಶುಭಾಶಯ ತಿಳಿಸ್ತಾ, ಇವತ್ತು ನಾವೆಲ್ಲ ಕಂಡಿರೋ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದು ನಮ್ಮೆಲ್ಲ ಈಗಾಗಲೇ ತಿಳಿದಿದೆ. ಒಬ್ಬ ವ್ಯಕ್ತಿ ನಮ್ಮ ದೇಶಕ್ಕೆ ವಿಶ್ವನೇ ನಮ್ಮ ಎರಡು ಮಾಡಿ ನೋಡುವಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನ, ಈ ಥರ ಸಂವಿಧಾನ ಎಲ್ಲೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕೆ ನಮ್ಮ ಭಾರತದಲ್ಲಿ ಸಮಾನ ಹಕ್ಕನ್ನು ತರುವಂಥ ಎಲ್ಲರೂ ಇದ್ದರೆ ಅದು ನಮ್ಮ ಭಾರತದಲ್ಲೇ, ಎಲ್ಲೂ ಈ ಥರ ಸಂವಿಧಾನ ಇಲ್ಲ. ಈ ಸಂವಿಧಾನನ ನಾವು ಎಷ್ಟು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋದು ಇವತ್ತು ನಾವೆಲ್ಲ ನೋಡ್ತಾ ಇರ್ಬೋದು. ಇವತ್ತು ನಾವೆಲ್ಲ ಈ ಸ್ಥಾನದಲ್ಲಿ ನಿಂತಿದ್ದೀವಿ ಅಂದರೆ ಆ ಸಂವಿಧಾನವೇ ಕಾರಣ. ಎಲ್ಲರಿಗೂ ಇದೇ ಥರ ಒಳ್ಳೆ ಅಂಬೇಡ್ಕರ್ ಅವ್ರನ್ನ ಇನ್ನೂ ಹೆಚ್ಚಿನ ದಿನಗಳಲ್ಲಿ ನೆನೆಸ್ಕೊಳ್ತಾ ಈ ಸಂವಿಧಾನ ಉಳಿಸ್ಕೊಳ್ಳೋಣ ಅಂತ ಹೇಳಿ ನಾನು ಮಾತನಾಡೋ ಅವಕಾಶ ಮಾಡಿಕೊಂಡೆ. ನಿಮಗೆಲ್ಲ ಧನ್ಯವಾದ.